ಷಡ್ಯಂತ್ರದಲ್ಲಿ 6 ಜನ ಇದಾರಲ್ಲ, 6 ಜನರ ಅವರ ವಿಚಾರದ ತೀರ್ಪು ಬರ್ತಾ ಇದೆ. ಹಾಗಾಗಿ ಎಲ್ಲರ ಕುತೂಹಲ ನಾಳೆ ಕೋರ್ಟ್ ಕಡೆ ಇದ್ದೇ ಇರುತ್ತೆ. ಇದು ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಮತ್ತು ಇತರ ಯಾರನ್ನು ಇಲ್ಲಿ ಆರೋಪಿ ಅಂತ ಮಾಡಬೇಕು ಅಂತ SIT ಅವರು ನಿರ್ಧಾರ ಮಾಡಿದ್ರು. ಅದು ಇವರಿಗೆ ಒಂದು ದೊಡ್ಡ ಹಿನ್ನಡೆ ಅಂತ ನಾನು ಭಾವಿಸುತ್ತೇನೆ. ಆಮೇಲೆ ಜಡ್ಜ್ ಹೇಳಿದ್ರು ಹೌದು ಇದು ಇನ್ಕಂಪ್ಲೀಟ್. ಬುರುಡೆ ಮಾಧ್ಯಮಗಳಿಗೆ ಮತ್ತೊಮ್ಮೆ ನಿರಾಶೆ ಆಗಿದೆ. ಬೆಳ್ತಂಗಡಿಯ ನ್ಯಾಯಾಲಯ ಆದೇಶ ಕೊಟ್ಬಿಡುತ್ತೆ, SIT ಕೊಟ್ಟಿರುವಂತಹ ಏನು ರಿಪೋರ್ಟ್ ಅನ್ನ ನೋಡಿ ಆದೇಶ ಕೊಟ್ಬಿಡುತ್ತೆ ಅಂತ ಹೇಳ್ತಾ ಇದ್ದಂಥವರಿಗೆ ನಿರಾಶೆ ಆಗಿದೆ. ಇಲ್ಲಿ ದೊರೆರಾಜ್ ಅವರು ಬಂದು ವಾದ ಮಂಡಿಸ್ತಾರೆ. ಅಪೂರ್ಣವಾದಂತಹ ವರದಿ ಅಂತ ಹೇಳುತ್ತೆ ನ್ಯಾಯಾಲಯ. ಅಪೂರ್ಣವಾದಂತಹ ವರದಿ ಕೊಟ್ಟುಬಿಟ್ಟು ಇಷ್ಟೆಲ್ಲ ಮಾತನಾಡ್ತಾ ಇದ್ದಾರೆ. ಆರೋಪ ಪಟ್ಟಿಯಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಗಿರೀಶ್ ಮಟ್ಟಣ್ಣ, ಜಯಂತ್ ವಿಠಲ್ ಗೌಡ್ರು ಇವರನ್ನೆಲ್ಲ ಹೆಸರಿಸಿದ್ದಾರೆ. ಇವರು ಅರೆಸ್ಟ್ ಆಗ್ಬಿಡ್ತಾರೆ, ನ್ಯಾಯಾಲಯ ಆದೇಶ ಕೊಟ್ಬಿಡುತ್ತೆ ಅಂತೇಳಿ ಕುಡಿದಾಡ್ತಾ ಇದ್ದಂತಹ ಬುರುಡೆ ಮಾಧ್ಯಮಗಳು ಇವರು ಯಾರ ರಕ್ಷಣೆಗೆ ನಿಂತ್ಕೊಂಡಿದ್ದಾರೆ? ಇವರು ಯಾರನ್ನ ರಕ್ಷಣೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ? ಸತ್ಯದ ಪರವಾಗಿ ನಿಲ್ಲಬೇಕಾದಂಥವರು, ವಿಶ್ವವಾಣಿಯ ವರದಿಗಾರ ಅಂತ ಹೇಳ್ಕೊಳ್ಳುವಂಥ ಜಿತೇಂದ್ರ ಕುಂದೇಶ್ವರ ಅವರು, ರಿಪಬ್ಲಿಕ್ ಕನ್ನಡದಂತಹ ಲೋಗೋ ಬಂದು ನಿಂತ್ಕೊಳ್ಳುತ್ತೆ. ಅಲ್ಲಿ ದೊರೆರಾಜ್ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ರಿಪಬ್ಲಿಕ್ ಕನ್ನಡ ಲೋಗೋ ಬರುತ್ತೆ. ಅಂದರೆ ಅವರು ಅಪ್ಡೇಟ್ ಕೊಡಬೇಕಲ್ಲ, ಅವ್ರಿಗೆ ಅಪ್ಡೇಟ್ ಕೊಡಬೇಕಲ್ಲ, ಅಪ್ಡೇಟ್ ಕೊಡೋದಕ್ಕೋಸ್ಕರವಾಗಿ ಬಂದಿದ್ರು. ಯಾರ ಪರವಾಗಿ ನಿಂತ್ಕೊಂಡಿದ್ದಾರೆ ಇವರು? ಇಲ್ಲಿ ಸೌಜನ್ಯ ಹೋರಾಟಗಾರರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಆಗಿರ್ಬೋದು, ಗಿರೀಶ್ ಮಟ್ಟಣ್ಣನವರಾಗಿರೋಲ್ಲ, ಯಾರ ಪರವಾಗಿ ನಿಂತ್ಕೊಂಡಿದ್ದಾರೆ? ಒಬ್ಬ ಹೆಣ್ಣು ಮಗಳಿಗೆ ಬರ್ಬರವಾಗಿ ಅತ್ಯಾಚಾರ ಮಾಡಿ ಆ ಗರ್ಭಗುಡಿಗೆ 6 ಇಂಚು ಮಣ್ಣನ್ನು ತುಂಬಿದ್ದಾರೆ, ಆ ಹೆಣ್ಣು ಮಗಳನ್ನು ಕೊಲೆ ಮಾಡಿದ್ದಾರೆ. ಅವ್ರು ಯಾರು ಅಂತ ಕಂಡುಹಿಡಿಬೇಕಲ್ವಾ? ಅವ್ರು ಯಾರು ಅಂತ ತಿಳ್ಕೊಳ್ಬೇಕಲ್ಲ. ಸಂತೋಷ್ ರಾವ್ ಅಂದ್ರೆ ಸಂತೋಷ್ ರಾವ್ ನಿರಪರಾಧಿಯನ್ನಾಗಿ ಮಾಡಿ ಆಯಿತು. ಮತ್ತಿನ್ಯಾರು? ಯಾರಾದರೂ ಇರಲೇಬೇಕಲ್ಲ. ಇದರ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಕಡೆ ಆನೆ ಮಾಹುತನ ಜೋಡಿ ಕೊಲೆಯ ಕೇಸು ಅದು ಯಾರು ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಚಿನ್ನಯ್ಯ ತಾನಾಗಿಯೇ ಬಂದು ಇಷ್ಟೆಲ್ಲ ಹೆಣಗಳನ್ನು ಊತ ಹಾಕಿದ್ದೀನಿ ಅಂತ ಹೇಳಿದಾಗ ಅವನಿಗೆ ಸಪೋರ್ಟ್ ಆಗಿ ನಿಂತ್ಕೊಂಡು ಸುಪ್ರೀಂ ಕೋರ್ಟ್ವರೆಗೂ ತಗೊಂಡೋಗಿ ಸುಪ್ರೀಂ ಕೋರ್ಟಿಂದ ಏನೋ ಅಲ್ಲಿ ಮಾಹಿತಿಯನ್ನು ಕೊಟ್ಟು ಅಲ್ಲಿ ಸುಪ್ರೀಂ ಕೋರ್ಟ್ ಇಲ್ಲಿ ರಾಜ್ಯದಲ್ಲಿ ಬಗೆಹರಿಸ್ಕೊಳ್ಳಿ ಅಂತಂದಾಗ ಇಲ್ಲಿ ಬಂದು ಇಲ್ಲಿ SIT ರಚನೆ ಆಗಿ ತನಿಖೆ ಆಗೋದಕ್ಕೋಸ್ಕರ ಆದೇಶ ಆದರೆ ಇಲ್ಲಿ SITನಲ್ಲಿ ನ್ಯಾಯ ಸಿಗುತ್ತೆ ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಹೋರಾಟಗಾರರು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ರೆ ಯಾರೋ ಅತ್ಯಾಚಾರಿಗಳು, ಯಾರೋ ಕೊಲೆಪಾತಕರು, ಯಾರೋ ಬುರುಡೆಗಳನ್ನು ಊತ ಹಾಕಿರುವಂಥವರು ಇಂಥವರ ರಕ್ಷಣೆಗೆ ನಿಂತ್ಕೊಂಡಿದ್ದಾರೆ ಅಂತಂದರೆ ಏನಂತ ಹೇಳ್ಬೇಕ್ರಿ? ಇವರ ಸಂಭ್ರಮಾಚರಣೆ ನೋಡಬೇಕಾಗಿತ್ತು. ಇವರ ಸಂಭ್ರಮಾಚರಣೆ 3ನೇ ತಾರೀಕು ಆದೇಶ ಆಗ್ಬಿಡುತ್ತೆ. SIT ಅಪೂರ್ಣವಾದಂತಹ ವರದಿ ಕೊಟ್ಟಿದೆ, ನ್ಯಾಯಾಲಯ ಇದೆ ಹೇಳಿದಂತೆ ಇದು ಅಪೂರ್ಣ ವರದಿ ಅಂತೇಳಿ ಸ್ವತಃ ದೊರೆರಾಜ್ ಅವರು ಮಾತಾಡ್ತಾ ಇದ್ದಾರೆ. ಸ್ವತಃ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಪರವಾಗಿರುವಂಥ ವಕೀಲರು ಮಾತಾಡ್ತಾ ಇದ್ದಾರೆ. ಇದು ನಮ್ಮಲ್ಲಿ ಏನು ತೋರಿಸುತ್ತೆ ಅಂತಂದರೆ ಇವರಿಗೆ ಬದ್ಧತೆ ಇಲ್ಲದಂತಹ ಜನರು ಯಾಕೆ ಈ ರೀತಿ ದಾರಿ ತಪ್ಪುತ್ತಾ ಇದ್ದಾರೆ? ಅದು ಎಂತಹ ಸ್ಥಳದಲ್ಲಿ ನ್ಯಾಯಾಲಯ ಹೇಳಿರುವಂತಹ ವಿಚಾರ ಸ್ವತಃ ದೊರೆರಾಜ್ ಅವರು ಹಿರಿಯ ವಕೀಲರು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಬಂದು ಅಲ್ಲಿ ಅಬ್ಜೆಕ್ಷನ್ 3 ಅಬ್ಜೆಕ್ಷನ್ ಹಾಕಿದ್ದಾರೆ, ಕಾಲಾವಕಾಶ ಕೇಳಿದ್ದಾರೆ. 23ನೇ ತಾರೀಕಿಗೆ ಕೇಸ್ ಹೋಗಿದೆ. ಎಲ್ಲವನ್ನೂ ಹೇಳಿದ್ರು ಸಹ ಇವರು ಬಾಯ್ ಬಡ್ಕೊಳ್ತಾ ಇದ್ದಾರೆ ಅಂತಂದರೆ ಅಪೂರ್ಣ ವರದಿಯನ್ನು ತೆಗೆದುಕೊಂಡು ಇವರು ಏನೆಲ್ಲ ಕನಸನ್ನು ಕಟ್ತಾ ಇದ್ದಾರೆ ಅಂತಂದರೆ ಅರ್ಥ ಮಾಡ್ಕೊಳ್ಬೇಕಲ್ಲ. ನಾವು ಮನುಷ್ಯರಲ್ವಾ? ಯಾವುದು ಸತ್ಯ ಯಾವುದು ಅಸತ್ಯ ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಲ್ಲ. ನಾವು ಮಾಡ್ತಾನೇ ಇಲ್ಲ. ನಾವು ಏನು ಮಾಡ್ತಾ ಇದ್ವಿ ಅಂದರೆ 3ನೇ ತಾರೀಕಿಗೆ ದಿನಾಂಕ ಬಂತು, ಹೋರಾಟಗಾರರ ಮೇಲೆ FIR ಆಗಬೇಕು, ಹೋರಾಟಗಾರರ ಅರೆಸ್ಟ್ ಆಗಬೇಕು, ಇದೇ ಯೋಚನೆ ಮಾಡ್ತಾ ಇದ್ದೇವೆ ಹೊರತು ಇಲ್ಲಿ ಯಾರು ಕೊಂದಾಕಿದ್ರು, ಆ ಹೆಣ್ಣು ಮಗಳನ್ನು ಯಾರು ಕೊಂದರು, ಆನೆ ಮಾಹುತನ್ನು ಯಾರು ಕೊಂದರು, ಈ ಬುರುಡೆ ವಿಚಾರದಲ್ಲಿ 3 ಅಸ್ಥಿ ಪಂಜರಗಳು ಸಿಕ್ಕಿದೆಯಲ್ಲ ಚಿನ್ನಯ್ಯಂದು, ಅದು ಯಾರ್ದು, ಬಂಗ್ಲೆಗೂಡದಲ್ಲಿ ಸಿಕ್ಕಿರುವಂಥದ್ದು ಯಾರ್ದು, ಎಲ್ಲ ಹೊರಗಡೆ ಬರಬೇಕಲ್ಲ. ಎಲ್ಲ ಹೊರಗಡೆ ಬರಬೇಕು ಅಂತಂದರೆ ತನಿಖೆ ಆಗಬೇಕಲ್ಲ. SIT ಏನು ಮಾಡಿದೆ? ಬರೀ ಚಿನ್ನಯ್ಯನ ಸುತ್ತುತ್ತಾ ಇದೆಯಾ ಹೊರತು ಬೇರೆ 30 ದೂರುಗಳು ದಾಖಲಾಗಿದೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ಏನಾದರೂ ವಿಚಾರಣೆ ಮಾಡ್ತಾ ಇದೆಯಾ? ಇಲ್ವಲ್ಲ, ಯಾವುದೂ ಮಾಡ್ತಾ ಇಲ್ಲ. SITನೂ ಸಹ ಎಲ್ಲ ಒಂದು ಕಡೆ ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ತಾ ಇದೆಯಲ್ಲ. ಯಾತಕ್ಕೋಸ್ಕರವಾಗಿ? ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ ಇದು ಅಪೂರ್ಣವಾದಂತಹ ಮಾಹಿತಿ ಅಂತೇಳಿ. ಅಪೂರ್ಣವಾದಂತಹ ಮಾಹಿತಿ ಇಟ್ಕೊಂಡು ಏನು ತೀರ್ಪು ಕೊಡ್ತಾರೆ?
ಇಲ್ಲಿ ದೊರೆರಾಜ್ ಅವರು ಬೆಂಗಳೂರಿನಿಂದ ಬಂದು ವಕಾಲತ್ ಆಗ್ತಾ ಇದ್ದಾರೆ, ಅಬ್ಜೆಕ್ಷನ್ ಹಾಕಿದ್ದಾರೆ, ತಕರಾರು ಅರ್ಜಿ ಹಾಕಿದ್ದಾರೆ, ವಾದ ಮಂಡನೆಗೆ ಅವಕಾಶ ಕೇಳಿದ್ದಾರೆ. ಇಲ್ಲಿ ಸಿ ವಿ ನಾಗೇಶ್ ಅವ್ರನ್ನ ಕರ್ಕೊಂಡು ಬರ್ತಾರೆ. ಸಿ ವಿ ನಾಗೇಶ್ ಅವ್ರನ್ನ ಕರ್ಕೊಂಡು ಬಂದಿರೋದು ಬಹುಶಃ ಇದೇ ಫಸ್ಟ್ ಇರ್ಬೋದೇನೋ. ನಮ್ಮನ್ನು ಪಾರ್ಟಿ ಮಾಡಿ ಅಂತೇಳಿ ಸಂಬಂಧವೇ ಇಲ್ಲದಂಥವ್ರಿಗೆ ಪಾರ್ಟಿ ಮಾಡಿ ಅಂತ ಯಾಕೆ ಹೇಳ್ತಾರೆ? ಸಂಬಂಧವೇ ಇಲ್ಲ ಅಂತ ಹೇಳಬೇಕು. ನಮ್ಮ ಪಾಡಿಗೆ ನಾವು ಕೂತಿರುವಂತಹ ವ್ಯಕ್ತಿಗಳು ನಮ್ಮನ್ನು ಪಾರ್ಟಿ ಮಾಡಿ ಅಂತ ಬರ್ತಾರೆ ಅಂತಂದರೆ ನಾವು ಏನಂತ ತಿಳ್ಕೊಳ್ಬೇಕು? ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಹಾಕ್ಬಿಟ್ರಂತೆ, ಸುಪ್ರೀಂ ಕೋರ್ಟಲ್ಲಿ ಅರ್ಜಿಯಲ್ಲಿ ಹೆಸರಿತ್ತಂತೆ, ಅದಕ್ಕೋಸ್ಕರವಾಗಿ ನಮ್ಮನ್ನು ಪಾರ್ಟಿ ಮಾಡಿ ಅಂತೇಳಿ. ಅದು ಹಿರಿಯ ವಕೀಲರು, ಅದು ಬೆಂಗಳೂರಿನಿಂದ ಸಿ ವಿ ನಾಗೇಶ್ ಅವ್ರನ್ನ ಕರ್ಕೊಂಡು ಬಂದು, ದರ್ಶನ್ ಪರ ವಾದ ಮಾಡ್ತಾ ಇರುವಂತಹ ನಾಗೇಶ್ ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಅಪ್ಲಿಕೇಶನ್ ಹಾಕಿಸ್ತಾರೆ. ಏನಂತ ತಿಳ್ಕೊಳ್ಬೇಕು ನಾವು? ಸಂಬಂಧ ಇಲ್ಲ ಅಂತ ಹೇಳ್ತಾರಲ್ಲ, ನಮಗೂ ಅದಕ್ಕೆ ಸಂಬಂಧವೇ ಇಲ್ಲ ಅಂತ ಹೇಳುವಂಥವ್ರು ಅರ್ಜಿ ಯಾಕೆ ಹಾಕ್ತಾ ಇದ್ದಾರೆ? ಇಲ್ಲಿ ನಾವು ಹೋರಾಟ ಮಾಡ್ತಾ ಇರುವುದು ಯಾರ ಪರವಾಗಿ? ಯಾರಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ? ಆಗಿರುವಂತಹ ಅನ್ಯಾಯ ಹೊರಗಡೆ ಬರಬೇಕು. ಅವನು ಯಾರೇ ಆಗಿರಲಿ, ಅವನು ಯಾರೇ ಅತ್ಯಾಚಾರ ಮಾಡಿ ತಪ್ಪಿಸ್ಕೊಂಡಿರುವಂತಹ ವ್ಯಕ್ತಿ ಹೊರಗಡೆ ಬರಬೇಕಲ್ವಾ? ಇದರ ಬಗ್ಗೆ ಆ ಭಾಗದ ಜನರಿಗೆ ಅರ್ಥ ಆಗ್ತಾ ಇಲ್ಲ. ಕರಾವಳಿಯ ಭಾಗದ ಜನರಿಗೆ ಇದು ಅರ್ಥವೇ ಆಗ್ತಾ ಇಲ್ಲ. ಕೊಂದವರು ಯಾರು ಅಂತೇಳಿ ರಾಜ್ಯ ಮೂಲಗಳಿಂದ ಹೆಣ್ಣುಮಕ್ಕಳು ಬಂದು ಬೆಳ್ತಂಗಡಿಯಲ್ಲಿ ಒಂದು ಸಮಾವೇಶ ಮಾಡ್ತಾರೆ, ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿ ನಡ್ಕೊಳ್ತಾರೆ. ಅಂದರೆ ಯಾರಿಗೆ ಹೆದರ್ಕೊಂಡು ಜೀವನ ಮಾಡ್ತಾ ಇದ್ದಾರೋ ಗೊತ್ತೇ ಇಲ್ಲ. ಸತ್ತಿರೋದು ನಿಜ, ಸೌಜನ್ಯ ಮೇಲೆ ಅತ್ಯಾಚಾರ ಆಗಿರೋದು ನಿಜ, ಆನೆ ಮಾವುತರ ಜೋಡಿ ಕೊಲೆ ಆಗಿರೋದು ನಿಜ, ಬುರುಡೆಗಳು ಸಿಕ್ಕಿರೋದು ನಿಜ, ಚಿನ್ನಯ್ಯ ಹೇಳಿರೋದು ಸತ್ಯ. ಇಲ್ಲಿ ಎಲ್ಲವೂ ಸಹ ಸತ್ಯ, ಕಣ್ಣು ಮುಂದೆ ಇರುವಂತಹ ವಿಚಾರಗಳು. ಆದರೂ ಸಹ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಯಾರೋ ಒಂದಷ್ಟು ಜನ ಬುರುಡೆ ಮಾಧ್ಯಮಗಳು ಇವತ್ತು ಸ್ಟೋರಿ ಮಾಡ್ತಾ ಇದ್ದಾವೆ. 24x7 ಅದನ್ನೇ ಹಿಡ್ಕೊಂಡು ಕೂತಿದ್ದಾವೆ. ಅವರನ್ನು ನಂಬಿಕೊಂಡು ಇವರು ಫಾಲೋ ಅಪ್ ಮಾಡ್ತಾ ಇದ್ದಾರೆ. 3ನೇ ತಾರೀಕು ಆದೇಶ ಆಗೋಗ್ಬಿಡುತ್ತೆ. ಎಷ್ಟೊಂದು ಕಾತುರ, ಎಷ್ಟೊಂದು ಸಂತೋಷ ಪಡ್ತಾ ಇದ್ರು ಅಂತಂದರೆ, ಹೇಗಾದರೂ ಮಾಡಿ ಈ ಬುರುಡೆ ಮಾಧ್ಯಮಗಳು ಈ ಸುದ್ದಿಯನ್ನು ಬ್ರೇಕ್ ಮಾಡಬೇಕು ಅಂತೇಳಿ ರಿಪಬ್ಲಿಕ್ ಕನ್ನಡದ ಲೋಗೋ ಸಮೇತ ಹೊಟ್ಟೋಗಿತ್ತಲ್ಲಿ. ಅವರಿಗೆ ನಿರಾಶೆ ಆಯಿತು. ನಮ್ಮ ಜಿತೇಂದ್ರ ಕುಂದೇಶ್ವರ್ ಅವ್ರಿಗೂ ಸಹ ನಿರಾಶೆ ಆಯಿತು. ಮತ್ತು ಅಜಿತ್ ಬೋಪಣ್ಣನವರು, ಅದು ಏನಪ್ಪ ವ್ಯಕ್ತಿ ಅರ್ಥವೇ ಆಗ್ತಾ ಇಲ್ಲ. ವ್ಯಕ್ತಿಗೆ ಯಾರ ಪರವಾಗಿ ಮಾತನಾಡ್ತಾ ಇದ್ದಾರೆ? ಇಲ್ಲಿ ಚಾನಲಲ್ಲಿ ಕೂತ್ಕೊಳ್ತಾರೆ, ಮತ್ತೇನೋ ಕಾಮಿಡಿ ಮಾಡ್ತಾರೆ, ಹಿಂದುತ್ವ ಅಂತಾರೆ. ಇಲ್ಲಿ ಸತ್ತಿರೋರು ಅಷ್ಟು ಜನ ಹಿಂದೂಗಳು, ಸೌಜನ್ಯ ಸೇರಿಕೊಂಡು ಸಿಕ್ಕಿರುವಂಥ ಅಸ್ಥಿ ಪಂಜರಗಳು ಎಲ್ಲರೂ ಹಿಂದೂಗಳು. ಆ ಹಿಂದೂಗಳಿಗೆ ನ್ಯಾಯ ಸಿಗಬೇಕು ಅಂತಿಲ್ವಾ? ಕಾಮಿಡಿ ಮಾಡ್ತಾರೆ ಈ ವ್ಯಕ್ತಿ ಕಾಮಿಡಿ ಅಂತ. ನಾವೆಲ್ಲ ಹಿಂದೂ ಒಂದು ಅಂತಾರೆ. ಯಾವ ಸಂದೇಶ ಕೊಡಲಿಕ್ಕೆ ಹೊರಟಿದ್ದಾರೆ ಇವರೆಲ್ಲನೂ? ಯಾವ ಸಂದೇಶ? ಇವರೆಲ್ಲರೂ ಸಹ ಸಂವಿಧಾನವನ್ನು ಉಳಿಸುವಂಥವ್ರು, ಇವರು ಹಿಂದುತ್ವವನ್ನು ಕಾಪಾಡ್ತೀನಿ ಅನ್ನೋರು, ಇವರು ಬುರುಡೆ ಮಾಧ್ಯಮಗಳನ್ನು ನಂಬಿಕೊಂಡು ಇದೇ ಸತ್ಯ ಅಂತ ಹೋಗ್ತಾ ಇರುವಂತಹ ಜನ. ಇದು ವಾಸ್ತವ ಸತ್ಯ. ಯಾರು ಏನೇ ಮಾಡಿದ್ರು, ಏನೇ ಹೇಳಿದ್ರು ಸಹ ಸತ್ಯ ಸಾಯೋದಕ್ಕೆ ಬಿಡೋದಿಲ್ಲ. ಇಂತಹ ವಕೀಲರ ತಂಡ ಪ್ರತ್ಯಕ್ಷ ಆಗುತ್ತೆ. ಆ ದೇವರೇ ಇವತ್ತವ್ರನ್ನ ಕಳಿಸ್ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಸತ್ಯ ಸಾಯೋದಕ್ಕೆ ಯಾರೂ ಬಿಡೋದಿಲ್ಲ. ಹೋರಾಟ ಯಾವತ್ತಿದ್ರೂ ನಿರಂತರವಾಗಿರುತ್ತೆ. ಸತ್ಯಮೇವ ಜಯತೆ ಸಂಭವಾಮಿ ಯುಗೆ ಅಂತೇಳಿ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿರೋ ಪ್ರಕಾರ, ಅನ್ಯಾಯ ಹೆಚ್ಚಾದಾಗ, ಅಧರ್ಮ ಹೆಚ್ಚಾದಾಗ ಆ ಧರ್ಮವನ್ನು ಕಾಪಾಡೋದಕ್ಕೆ, ಅನ್ಯಾಯವನ್ನು ಅಳಿಸೋದಕ್ಕೆ ಯಾರಾದರೂ ಒಬ್ಬರು ಹುಟ್ಟುತ್ತಾನೇ ಇರ್ತಾರೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.